ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರ ಅಂತ ಅಂದ್ಕೊತೀನಿ. ನೋಡಿ, ಇವತ್ತು ನಾನು ಹೋಳಿಗೆ ಸಾಂಬಾರು ಮಾಡಿದ್ದೀನಿ. ನನ್ನ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ಬನ್ನಿ ಹೋಳಿಗೆ ಸಾಂಬಾರು ಹೇಗೆ ಮಾಡೋದಂತ ನೋಡೋಣ. ಹೋಳಿಗೆ ಸಾಂಬಾರು ಮಾಡೋದಕ್ಕೆ ಹೂರಣ ಮಾಡಿದ್ವಲ್ಲ ಅದರದ್ದು ಕಟ್ಟೆ ತೊಗೊಂಡಿದ್ದೀನಿ ನಾನು. ಇಷ್ಟು ಹುಣಸೆಹಣ್ಣು, ಅಚ್ಕಾರ ಪುಡಿ, ಕಾಯಿ ತುರಿ, ಧನಿಯಾ ಪೌಡ್ರು, ಅರಿಶಿನ ಪುಡಿ, 2 ಟೇಬಲ್ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ. ಒಂದು ಹಿಡಿಯಷ್ಟು ಕರಿಬೇವು ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಜೀರಿಗೆ ಬಿಸಿ ಮಾಡ್ಕೊಳ್ಳೋಣ. ಜೀರಿಗೆ ಬಿಸಿ ಮಾಡ್ಕೊಂಡಿದ್ದೀನಿ ನೋಡಿ, ಮಿಕ್ಸಿಗೆ ಹಾಕೊಳ್ಳೋಣ. ಕಾಯಿ ತುರಿ ಇದೆಲ್ಲ ಹಾಕೊಳ್ಳೋಣ ಮಿಕ್ಸಿಗೆ. ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ. ಬೇಳೆ ಕಟ್ಟಿಗೆ ನಾನು ಕರಿಬೇವು ಹಾಕಿದ್ದೀನಿ ತೊಗೊಂಡು. ಇದನ್ನು ಇದಕ್ಕೆ ಹಾಕ್ಬೇಕು. ನಮಗೆ ಎಷ್ಟು ಬೇಕು ವಾಟ್ರು ಇವಾಗ ಹಾಕ್ಕೊಂಡು ಇಟ್ಕೋಬೇಕು ಅದಕ್ಕೆ ಸಾಂಬಾರಿಗೆ. ಹುಣಸೆ ಹುಳಿ ಹಾಕ್ತಿದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹೂರಣ ಹಾಕ್ತೀನಿ ನಾನು ಅದರಲ್ಲಿ. ಕಲಿಸ್ಬಿಟ್ಟು ಹಾಕಬೇಕು, ಚೆನ್ನಾಗಿರುತ್ತೆ. ಹೂರಣ ಹಾಕಿದರೆ ಸಾಂಬಾರು ಭಾಳ ರುಚಿ ಇರುತ್ತೆ ಫ್ರೆಂಡ್ಸ್, ಅದಕ್ಕೆ ಹಾಕಿದ್ದೀನಿ. ನಮಗೆ ಎಷ್ಟು ಬೇಕಷ್ಟು ವಾಟರ್ ಹಾಕಿ ಕುದಿಯೋಕೆ ಇಟ್ಬಿಡೋಣ. ಇದನ್ನು ಒಂದು 20 ನಿಮಿಷ ಕುದಿಬೇಕು ಫ್ರೆಂಡ್ಸ್. ಇದು ಹೋಳಿಗೆ ಸಾರು ತುಂಬ ರುಚಿ ಇರುತ್ತೆ. ಅದು ಎಷ್ಟು ಕುದಿಯುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಸಾಂಬಾರು ರೆಡಿಯಾಗಿದೆ. ಒಗ್ಗರಣೆ ಹಾಕೋಣ ಇದಕ್ಕೆ. ಒಗ್ಗರಣೆ ಹಾಕಿದ್ದೀನಿ. ಸಾಂಬಾರು ಸರ್ವ್ ಮಾಡ್ತೀನಿ ನಾನೀಗ. ನೋಡಿ ಫ್ರೆಂಡ್ಸ್, ಹೋಳಿಗೆ ಸಾಂಬಾರು ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಘಮ ಘಮ ಅಂತಿದೆ. ನನ್ನ ವಿಡಿಯೋ ಯಾರಿಗೇನು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ.